ಹಲ್ಲೆಲೂಯ. ದೇವರು ಯಾಕೆ ಮನುಷ್ಯನನ್ನ ಉಂಟು ಮಾಡ್ದ? ದೇವರು ಯಾಕೆ ಮನುಷ್ಯನನ್ನು ಸೃಷ್ಟಿಸಿದ್ದಾನೆ? ಯಾಕೆ ದೇವರು ನಿಮ್ಮನ್ನ ಸೃಷ್ಟಿ ಮಾಡಿದ್ದಾನೆ? ಯಾಕೆ ಯೇಸು ಸ್ವಾಮಿ ನಿಮ್ಮನ್ನ ನನ್ನನ್ನು ಹೆಸರಿಡಿದು ನಮ್ಮನ್ನ ನಿನ್ನ ಕುಟುಂಬವನ್ನು ಆರಿಸಿಕೊಂಡಿದ್ದಾನೆ? ಯಾಕೆ ದೇವರು ನಮಗೆ ಬಂದಂಥ ರೋಗಗಳು ಆಗಿರ್ಬೋದು, ಬಾಧೆಗಳಾಗಿರ್ಬೋದು, ಕಣ್ಣೀರಾಗಿರ್ಬೋದು, ಅಥವಾ ನಷ್ಟಗಳಾಗಿರ್ಬೋದು, ಅಥವಾ ಕಾಯಿಲೆಗಳಾಗಿರ್ಬೋದು, ಇವೆಲ್ಲವುಗಳಿಂದ ಬಿಡಿಸಿ ಬಂದಂಥ ಕೇಡು, ಅಪಾಯಗಳು, ಮರಣದಿಂದ ದೇವರು ತಪ್ಪಿಸಿ ಯಾಕೆ ಇವತ್ತು ನನ್ನನ್ನು ಆತನ ಸನ್ನಿಧಾನದಲ್ಲಿ, ಆತನ ಆಲಯದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾನೆ? ಯಾಕೆ ದೇವರು ನಮ್ಮನ್ನು ಇವತ್ತು ಜೀವಿತ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ? ಯಾಕೆ ದೇವರು ನನ್ನ ಬಿಡುಗಡೆ ಮಾಡ್ದ, ಸ್ವಸ್ಥಪಡಿಸ್ದ? ಯಾಕೆ ನನಗೆ ಸಮಾಧಾನ ಕೊಟ್ಟು ಕರೆದ? ಯಾಕೆ ದೇವರು ನಮ್ಮನ್ನು ಕೇಳ್ತಿದ್ದೀರಾ? ಯಾಕೆ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮ ಕೆಲಸ ಕಾರ್ಯಗಳು, ನಾವು ಕೈ ಹಾಕುವಂಥ ಕೆಲಸಗಳನ್ನ ಅಭಿವೃದ್ಧಿಪಡಿಸಿ ದೇವರು ಇವತ್ತು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ? ಇದಕ್ಕೆಲ್ಲ ಕಾರಣ ಏನು? ಯಾಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ದೇವರು ಮನುಷ್ಯನ ಉಂಟು ಮಾಡಿದ ಉದ್ದೇಶವೇನಂತ ನಾವು ಮೂಲತಃ ಅರ್ಥ ಮಾಡಿಕೊಳ್ಳುವಾಗ ನಾವು ಇರುವಂಥ ಈಗ ಬಲಹೀನತೆಗಳು, ವ್ಯಾಧಿಗಳು, ಕಷ್ಟಗಳು, ಕಣ್ಣೀರುಗಳು, ಸೈತಾನನ ಶೋಧನೆಗಳು, ಅಥವಾ ಅಪವಾದ ಹೊರಿಸ್ತಿರುವಂಥ ಮನಸ್ಥಿತಿಗಳಿಂದ ನಾವು ಹೊರಗಡೆ ಬರ್ತೀವಿ ಪ್ರೇರೆ. ಹಲ್ಲೆಲೂಯಾ. ಆದ್ದರಿಂದ ನೀನು ಯಾವುದೇ ಬಾಧೆಯಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ಸಾಲದಲ್ಲಿರ್ಬೋದು, ಪಾಪದಲ್ಲಿರ್ಬೋದು, ಪಾಪದಿಂದ ಬಿಡುಗಡೆಗಾಗಿ ಪರಿತಪಿಸ್ತಾ ಇರ್ಬೋದು, ಅಥವಾ ತಪ್ಪಾದ ಕಾರ್ಯಗಳಲ್ಲಿರ್ಬೋದು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮ್ಮನ್ನ ಏನಂತೆ ಯಾಕೆ ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ನೀವು ತಿಳ್ಕೊಂಡ್ರೆ ಇವುಗಳಿಂದ ಹೊರಗಡೆ ಬರೋಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಳು 84ನೇ ಅಧ್ಯಾಯ 4ನೇ ವಚನ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಹಲ್ಲೆಲೂಯಾ. ಯಾತ್ರಿಕನು ಹೀಗೆ ಹೇಳ್ತಾನೆ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಹಾಗಾದ್ರೆ ದೇವರ ಮಂದಿರದಲ್ಲಿ ವಾಸಿಸುವವರು ಧನ್ಯರಂತೆ. ಹಾಗಾದ್ರೆ ನಾವು ಯೋಚನೆ ಮಾಡ್ಬೋದು, ಹಾಗಾದ್ರೆ ನಾವು ಧನ್ಯರಲ್ವಾ? ನಾವು ದೇವರ ಮಂದಿರದಲ್ಲಿ ಹಾಗಾದ್ರೆ ನಾವು ಇಲ್ಲೇ ಚರ್ಚಲ್ಲೇ ಇದ್ಬಿಡ್ಬೇಕಾ? ಹಾಗಾದ್ರೆ ನಾವು ಕೆಲಸ ಕಾರ್ಯಗಳು ಮಾಡೋದು ಬೇಡವಾ? ನಮ್ಮ ಮನೆಗಳಿಲ್ವಾ? ಅದು ನಾವು ದೂರ, ನಾವು ಯಾವಾಗಲೂ ಕೂಡ ದೇವರ ಆಲಯದಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನಾ? ಹಾಗಾದ್ರೆ ನಾವು ಧನ್ಯರಾಗಕ್ಕಾಗಲ್ವಾ ಅಂತ ಹೇಳ್ಬೋದು. ಆದರೆ ಈ ದೇವರ ವಾಕ್ಯದ ಮರ್ಮವೇನಂದ್ರೆ ಪ್ರೇರೆ, ಸ್ವಾಮಿ ಅಲ್ವಾ ಭಕ್ತರು ಹೇಳೋ ಪ್ರಕಾರ ನಿನ್ನ ಮಂದಿರದಲ್ಲಿ, ನಿನ್ನ ಮಂದಿರ ಅಂತ ಹೇಳುವಾಗ ನೀನು ಊಟ ಕಟ್ಟಿಕೊಂಡು ಅಥವಾ ಕೆಲಸ ಕಾರ್ಯಗಳನ್ನ ಬಿಟ್ಟು ನೀನು ಭಾನುವಾರ ಬಂದಾಗೆ ಪ್ರತಿದಿನನೂ ಕೂಡ ನೀನು ದೇವರ ಆಲಯದಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆ ಗಂಟ ನೀನು ವಾಸ ಮಾಡು, ಕಾಲ ಕಳಿ ಅಂತ ಹೇಳ್ತಿಲ್ಲ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಅಂತ ಹೇಳ್ತದೆ. ದೇವರ ಮಂದಿರ ಅಂತ ಅಂದ್ರೆ ನಾವು ಕೂಡಿ ಬರುವಂತ ದೇವರ ಆಲಯ ಮಾತ್ರ ಅಲ್ಲ. ಇಲ್ಲಿ ಹೇಳ್ತಿರುವಂತ ಪ್ರತ್ಯೇಕವಾದ ವಿಷಯವೇನಂದ್ರೆ, ನಿನ್ನ ಮಂದಿರ ಅಂತ ಹೇಳುವಾಗ ದೇವರ ಸನ್ನಿಧಿ. ಹಲ್ಲೆಲೂಯಾ. ಯಾರು ನಿಜವಾದ ಧನ್ಯರಂತೆ? ಯಾರು ದೇವರ ಸನ್ನಿಧಾನದಲ್ಲಿ ತಮ್ಮನ್ನು ಒಪ್ಪಿಸಿಕೊಟ್ಟಿರ್ತಾರೋ, ಯಾರು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಗಾಗಿ ಸಮಯವನ್ನ ಮೀಸಲಾಗಿಟ್ಟಿರ್ತಾರೋ, ಯಾರು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆ ಪ್ರಾರ್ಥಿಸ್ತಾರೋ, ದೇವರ ವಾಕ್ಯನ ಓದಿ ಜ್ಞಾನಿಸ್ತಾರೋ, ಯಾರು ದೇವರ ಉಪಕಾರಗಳನ್ನು ನೆನೆಸ್ತಾರೋ, ಯಾರು ದೇವರ ಆಲೋಚನೆ ಕೇಳುವುದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಕುಳಿತಿರ್ತಾರೋ ಅವರು ಧನ್ಯರು ಎಂಬುದಾಗಿ ಹೇಳ್ತಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಭಕ್ತರು ಹೇಳ್ತಿದ್ದಾನೆ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಹೌದು ಪ್ರಿಯರೇ, ನಾವು ದೇವರ ಮಂದಿರದ ಸಮೀಪಕ್ಕೆ ಹೋಗುವಾಗ ಅಂದರೆ ದೇವರ ಪಾದದಲ್ಲಿ ಕಾದಿದ್ದು ದೇವರಿಗೆ ಸಮಯವನ್ನು ಕೊಡ್ತಾ ಪ್ರಾರ್ಥಿಸುವವರಾಗಿ, ಆರಾಧಿಸುವವರಾಗಿ, ಆತನ ಉಪಕಾರಗಳನ್ನು ನಾವು ಸ್ಮರಿಸುವವರಾಗಿದ್ದು ಆತನನ್ನು ಕುರಿತಾಗಿ ನಾವು ಧ್ಯಾನಿಸುವಾಗ ಆತನ ಜೊತೆಗೆ ನಾವು ಸಮಯನ ಕಳೆಯುವುದೇ ದೇವರ ಮಂದಿರವಾಗಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ದೇವರೊಟ್ಟಿಗೆ ಸಮಯವನ್ನು ಕಳೆಯಲ್ಲ, ದೇವರಿಗೆ ಸಮಯವನ್ನು ಕೊಡಲ್ಲ, ದೇವರ ಆಲಯದಲ್ಲಿ ಸಮಯ ಕಳೆಯಲ್ಲ. ಅಂದರೆ ನೀನು ದೇವರ ಆಲಯದಲ್ಲಿ ಇರು ಅಂತ ಹೇಳ್ತಿಲ್ಲ, ಆದರೆ ನೀನು ದೇವರ ಸಮ್ಮುಖದಲ್ಲಿ ಇರುವಂತ ಕರೀತಿದ್ದಾನೆ ದೇವರು. ದೇವರ ಸಮ್ಮುಖಕ್ಕಾಗಿ ನಿಮ್ಮನ್ನು ನನ್ನ ಕರೀತಿದ್ದಾನೆ ಅಂದ್ರೆ ಅರ್ಥ ಆಗ್ತೈತಾ? ನಿನ್ನ ಮಂದಿರದಲ್ಲಿ ಅಂತ ಹೇಳುವಾಗ ದೇವರ ಪಾದದಲ್ಲಿ ನೀನು ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸೋದು,
ದೇವರ ಮಂದಿರವಾಗಿರ್ತದೆ. ನೀನು ಸಮಯ ಸಿಗುವಾಗ ಮಧ್ಯಾಹ್ನನೋ ಅಥವಾ ರಾತ್ರಿಯಲ್ಲೋ ಅಥವಾ ಮಧ್ಯರಾತ್ರಿಯಲ್ಲೋ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡ್ತೀಯಲ್ಲ, ಕ್ರಮ ತಪ್ಪದೆ ಅದು ದೇವರ ಸನ್ನಿಧಿ ಆಗಿರ್ತದೆ. ಯಾರು ಈ ರೀತಿಯಾಗಿ ದೇವರಿಗೆ ಸಮಯ ಕೊಟ್ಟು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ದೇವರನ್ನ ಕೀರ್ತಿಸ್ತಾರೋ ಅವರು ನಿಜವಾದ ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರಿಗೆ ದೇವರ ಜೊತೆ ಸಮಯ ಕಳೆಯೋಕ್ಕೆ ಸಮಯ ಇಲ್ಲ. ಅವರು ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ, ಸಿನಿಮಾಗಳಲ್ಲಿ ಸಮಯಗಳು ಕಳೀತಾರೆ. ಪಕ್ಕದ ಮನೆ ಕುತ್ಕೊಂಡು ಮಾತನಾಡೋದಕ್ಕೆ ಟೈಮ್ಗಳಿದೆ, ಸಮಯ ಇದೆ. ಊರು ತಿರ್ಗಕ್ಕೆ ಸಮಯಗಳಿದೆ, ಆದರೆ ದೇವರಿಗೆ ಕೊಡೋದಕ್ಕೆ ಸಮಯವಿಲ್ಲ. ಹಲ್ಲೆಲೂಯಾ. ನೋಡಿ, ಅವರ ಭವಿಷ್ಯ ಚೆನ್ನಾಗಿರಬೇಕು, ಅವ್ರ ಕುಟುಂಬ ಭವಿಷ್ಯ ಚೆನ್ನಾಗಿರಬೇಕು, ಅವರ ಮಕ್ಕಳ ಭವಿಷ್ಯಗಳು ಚೆನ್ನಾಗಿರಬೇಕು, ಯಾವ ರೋಗ ರುಜಿನಗಳು ಬರಬಾರ್ದು, ಅವರ ಮಕ್ಕಳುಗಳು ಓದುವಾಗ ಅವರ ಭವಿಷ್ಯಗಳು ಚೆನ್ನಾಗಿ ದೇವರು ರೂಪಿಸಬೇಕು, ಮತ್ತೆ ಹೆಚ್ಚಾದ ಅಂಕ ತೆಗೆದುಕೊಳ್ಬೇಕು, ಪಾಸ್ ಆಗಬೇಕು. ಹಾಗಾದ್ರೆ ದೇವರ ಸಮ್ಮುಖ ಮಾತ್ರ ಬೇಡ. ಹಲ್ಲೆಲೂಯಾ. ಎಷ್ಟೋ ಜನ ಬಂದು ನಮಗಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾರೆ, ಆದರೆ ಅವರು ದೇವರ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವವರಾಗಿರಲ್ಲ, ದೇವರಿಗೆ ಸಮಯ ಕೊಡುವಂಥ ವ್ಯಕ್ತಿಗಳಾಗಿರಲ್ಲ. ಆದರೆ ಪ್ರೇರೆ, ದೇವರ ವಾಕ್ಯ ಏನ್ ಹೇಳ್ತಿದೆ ಇಲ್ಲಿ ನೋಡಿ, ನಾವು ನೋಡ್ತೀವಿ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರ್ತಾರೆ. ಹಾಗಾದ್ರೆ ಯಾರು ನಿಜವಾದ ಧನ್ಯರು? ದೇವರು ಯಾಕೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನಂದ್ರೆ ಆತನ ಸಮ್ಮುಖದಲ್ಲಿ ಇರುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ, ಆತನ ಸಮ್ಮುಖದಲ್ಲಿ ಇರುವುದಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನ ಸಮ್ಮುಖದಲ್ಲಿ ನೀನು ನಾನು ವಾಸ ಮಾಡುವುದಕ್ಕಾಗಿ, ಅಂದ್ರೆ ಪ್ರಾರ್ಥನೆ ಮಾಡುವುದಕ್ಕಾಗಿ, ಆತನ ಆರಾಧಿಸುವುದಕ್ಕಾಗಿ, ಆತನ ವಾಕ್ಯನ ಓದಿ ಧ್ಯಾನಿಸುವುದಕ್ಕಾಗಿ ಕರ್ತನ ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ರೋಗಗಳಿಂದ, ದೆವ್ವಗಳಿಂದ, ಮಾಟ ಮಂತ್ರಗಳಿಂದ, ಕಷ್ಟಗಳಿಂದ ತಪ್ಪಿಸಿ ಆತನ ಸನ್ನಿಧಾನಕ್ಕೆ ತಂದಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಸೇವೆ ಅಂತ ಹೇಳಿಕೆ ನಮ್ಗೆ ಅನ್ಕೊಳ್ತೀವಿ, ಹಾಗಾದ್ರೆ ನಾವು ಫುಲ್ ಪ್ಲೇನ್ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕಾ, ಆಡಬೇಕಾ, ವಾಕ್ಯ ಉಪದೇಶ, ಅದಕ್ಕಾಗಿ ನೀನು ಕರೀತಿಲ್ಲ. ಇದು ಜನರ ಮಧ್ಯದಲ್ಲಿ ಮಾಡುವ ಸೇವೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಆತನ ಅಂಗಳಗಳು ಅಂತ ಹೇಳುವಾಗ ಆತನ ಪಾದ ಸನ್ನಿಧಿ, ಆತನ ಸಮ್ಮುಖದಲ್ಲಿ ನೀನು ನಿನ್ನ ಮನೆಯಲ್ಲೇ ಆಗಿರಬಹುದು, ಅಥವಾ ನೀನು ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಬಹುದು, ನೀನು ಓದುವುದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆಗಿರಬಹುದು, ಅಥವಾ ನಿನ್ನ ಸಭೆಗೆ ಬರುವುದಲ್ಲಾಗಿರ್ಬೋದು, ನೀನು ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡೋದು, ದೇವರ ಸಮ್ಮುಖದಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು ಆತನ ಅಂಗಳವಾಗಿದೆ. ಹಲ್ಲೆಲೂಯಾ. ಆದ್ರಿಂದ ದೇವರು ಹೇಳ್ತಿದ್ದ, ಆತನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೆ ಯಾರನ್ನು ಆರಿಸಿಕೊಂಡಿದೆಯೋ ಅವರು ಧನ್ಯರು ಅಂತ ಹೇಳ್ತದೆ. ಹಾಗಾದ್ರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ. ಯಾಕೆ? ಆತನ ಸೇವೆ ಮಾಡೋದಕ್ಕಾಗಿ. ಆತನ ಸೇವೆ ಅಂದ್ರೆ ಏನು? ಮೈಕ್ ಹಿಡ್ಕೊಂಡು ನೀನು ಪ್ರಸಂಗ ಮಾಡು ಅಂತ ಹೇಳಿ ದೇವರು ಕರೀತಿಲ್ಲ. ಜನರಿಗೆ ಮುಂದೆ ಮಾಡುವಂಥ ಸೇವೆ ಬೇರೆ, ದೇವರಿಗೆ ಮಾಡುವಂಥ ಸೇವೆ ಬೇರೆ. ದೇವರು ನಮ್ಮನ್ನು ಆರಿಸಿಕೊಂಡಿದೆ. ಎದಕ್ಕಂದ್ರೆ ಆತನಿಗಾಗಿ ಸೇವೆ ಮಾಡೋದಕ್ಕಾಗಿ ಆರಿಸಿಕೊಂಡಿದ್ದಾನೆ. ಅಲ್ಲಿ ವಾಕ್ಯ ಭಾಗನ ಗಮನಿಸ್ರಿ. ನಿನ್ನ ಅಂಗಳದಲ್ಲಿ ವಾಸಿಸೋರಾಗಿ, ಅಂದ್ರೆ ನಿನ್ನ ಅಂಗಳದಲ್ಲಿ ವಾಸಿಸೋರು ಅಂದ್ರೇನು? ನಿನ್ನ ಸನ್ನಿಧಾನದಲ್ಲಿ ನಿತ್ಯವೂ ಇರುವವರಾಗಿ, ಪ್ರಾರ್ಥನೆ ಮಾಡುವವರಾಗಿ, ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಯಾರನ್ನು ಆರಿಸಿಕೊಂಡಿದೆಯೋ ಅವರು ಧನ್ಯರು ಅಂತ ವಾಕ್ಯ ಹೇಳ್ತದೆ. ಕೆಲವರು ಅಂತಾರೆ, ನಾವು ಜನಗಳ ಮುಂದೆ ಹೋಗಿ ಸೇವೆ ಮಾಡೋದನ್ನ ದೇವ್ರು ಹೇಳ್ತಿದ್ದಾನ? ಇಲ್ಲ, ದೇವ್ರು ಹೇಳ್ತಿರೋದು, ಮೊದಲು ನೀನು ನನ್ನ ಪಾದದಲ್ಲಿ ಕುಳಿತು ನನಗಾಗಿ ಸೇವೆ ಮಾಡು. ಜನರ ಮಧ್ಯದಲ್ಲಿ ಮಾಡೋ ಸೇವೆ ಆಮೇಲೆ ಮಾಡು. ಆದರೆ ನಾನು ಹೇಳುವ ತನಕ, ನಾನು ಕಳಿಸೋ ತನಕ ನೀನು ನನ್ನ ಪಾದದಲ್ಲಿದ್ದು ಸೇವೆ ಮಾಡಬೇಕು. ಆ ಸೇವೆ ಏನು? ದೇವರನ್ನು ಆರಾಧಿಸುವಂಥದ್ದು, ದೇವರ ಚಿತ್ತವನ್ನು ತಿಳಿದು ಪ್ರಾರ್ಥನೆ ಮಾಡುವಂಥದ್ದು, ದೇವರು ಕಲಿಸಿಕೊಡುವಂಥ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು, ದೇವರ ವಾಕ್ಯನ ಓದಿ ಜ್ಞಾನಿಸುವಂಥದ್ದು ಆತನಿಗೆ ಮಾಡುವಂಥ ಸೇವೆಯಾಗಿದೆ. ಇವತ್ತು ಈ ಸೇವೆಗಳನ್ನ ಬಿಟ್ಟು ಎಲ್ಲರೂ ಜನ ಮೆಚ್ಚುವಾಗಿ ಸೇವೆ ಮಾಡಕ್ಕೆ ಹೋಗ್ತಿದ್ದಾರೆ, ಜನರು ಕಾಣುವಾಗಿ ಸೇವೆ ಮಾಡಕ್ಕೆ ಹೋಗ್ತಾರೆ. ಅವ್ರ ಮುಂದೆ ಆಡುವಂಥದ್ದು, ಅವ್ರ ಮುಂದೆ ಪ್ರಾರ್ಥನೆ ಮಾಡುವಂಥದ್ದು, ಅವ್ರ ಮುಂದೆ ನಾನು ಪ್ರಸಂಗ ಮಾಡಕ್ಕೆ ಹೋಗ್ಬೇಕು. ಸೇವೆ ಅಂದ್ರೆ ಅದಲ್ಲ. ಮೊದಲು ದೇವರು ಕರೀತಾ ಇರೋದು ಆ ದೇವರಿಗಾಗಿ ಸೇವೆ ಮಾಡೋದಕ್ಕಾಗಿ. ಯಾಕಂದ್ರೆ ಮನುಷ್ಯರನ್ನ ದೇವರು ಉಂಟು ಮಾಡಿದ್ದೆ ತನಗೋಸ್ಕರ. ಹಲ್ಲೆಲೂಯಾ. ಆದ್ರಿಂದ ನಾನು ನೀವು ತಿಳ್ಕೊಳ್ಬೇಕಾಗಿರೋದೇನೆಂದ್ರೆ, ನಾವು ದೇವರಿಗೆ ಸೇವೆ ಮಾಡೋದಕ್ಕಾಗಿ ದೇವರು ಆರಿಸಿಕೊಂಡಿದ್ದಾನೆ. ದೇವರು ನಿನ್ನ ಜೀವಿತದಲ್ಲಿ ಏನು ಅದ್ಭುತಗಳು ಮಾಡಿದಾನೋ, ನಿನ್ನ ಕಣ್ಣೀರುಗಳು, ದೇವಗಳಿಂದ, ಮಾಟಗಳಿಂದ ಏನು ತಪ್ಪಿಸಿದಾನೋ ಆ ಉಪಕಾರಗಳು ನೆನೆಸುತ್ತಾ, ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ, ಆತನ ಒಳ್ಳೆತನವನ್ನು ನೀನು ನೆನೆಸಿ ಸ್ಮರಿಸುತ್ತಾ, ಆತನಿಗೆ ಕೃತಜ್ಞತೆ ಉಳ್ಳವಳಾಗಿದ್ದು ಆತನ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳುವುದೇ ಆತನ ಸನ್ನಿಧಾನದಲ್ಲಿ ನೀನು ನಾನು ಮಾಡಬೇಕಾಗಿರೋ ಮೊದಲನೇ ಸೇವೆ.